ಶಾಲೆಯಲ್ಲಿ ಉದ್ದವಾದ ಕಾರಿಡಾರ್, ಅಲ್ಲಿ ಯಾವುದೋ ಒಂದು ನಿಮ್ಮ ವಸ್ತುವನ್ನ ಮರೆತು ಬಿಟ್ಟು ಬಂದಿದ್ದೀರಾ. ಅದನ್ನ ತೆಗೆದುಕೊಳ್ಳುವುದಕ್ಕೆ ಹೋದಾಗ ಇರುವ ಬಲ್ಬ್ಗಳು ಫ್ಲಿಕ್ಕರ್ ಆಗುವುದಕ್ಕೆ ಶುರುವಾಗಿದೆ. ಸಮಯ ಆಗುತ್ತಾ ಆ ಲೈಟ್ ಕೂಡ ಆಫ್ ಆಗುತ್ತೆ. ದೂರದಲ್ಲಿ ಯಾರೋ ಅಳುವ ಶಬ್ದ ಕೇಳಿಸುತ್ತೆ. ದೂರದಲ್ಲಿ ಅಳುತ್ತಿದ್ದ ಆ ಶಬ್ದ ಹತ್ತಿರದಿಂದ ಹತ್ತಿರಕ್ಕೆ ಬರಲು ಪ್ರಾರಂಭವಾಗುತ್ತೆ. ಈ ರೀತಿಯ ಒಂದು ವಿಷಯ ಸೌತ್ ಕೊರಿಯಾದಲ್ಲಿ ನಡೆದಿತ್ತು ಎಂಬುದು ಅಲ್ಲಿರುವ ಹಲವು ಜನರು ನಂಬುತ್ತಾರೆ. ಆ ರೀತಿ ಹತ್ತಿರಕ್ಕೆ ಬಂದಿದ್ದು ಯೂನ್ಜಿ ಆ ರೀತಿ ಹೇಳುವ ಪ್ರೇತ ಅಂತ ಹೇಳಿದ್ದಾರೆ. ಅದೇ ಸ್ಕೂಲ್ನಲ್ಲಿ ಹಲವು ವರ್ಷಗಳ ಹಿಂದೆ ಅಲ್ಲಿರುವಂತಹ ಸ್ಟೂಡೆಂಟ್ಸ್ಗಳಿಂದ ಹಿಂಸೆಗೊಳಪಟ್ಟು ಮರಣ ಹೊಂದಿದ ಹೆಣ್ಣಿನ ಆತ್ಮವೇ ಇಂದಿಗೂ ಅಲ್ಲಿರುವಂತಹ ಸ್ಕೂಲ್ಸ್ ಹಾಗೂ ಕಾಲೇಜುಗಳನ್ನ ಕಾಡುತ್ತಿದೆ, ಭಯಪಡಿಸುತ್ತಿದೆ ಅಂತ ಅಲ್ಲಿರುವ ಜನರು ನಂಬಿದ್ದಾರೆ. ಇಂದು ನಾನು ಹೇಳುವ ವಿಚಾರ ಸೌತ್ ಕೊರಿಯಾದಲ್ಲಿರುವ ಒಂದು ಅರ್ಬನ್ ಲೆಜೆಂಡ್ ಸ್ಟೋರಿ. ಇದು ನಿಜವಾಗಿಯೂ ಅಲ್ಲಿ ನಡೆದಿತ್ತು ಅನ್ನುವುದಕ್ಕೆ ಯಾವುದೇ ಪುರಾವೆಗಳಿಲ್ಲದಿದ್ದರೂ ಆದರೆ ಇದು ನಡೆದಿರುವುದಾಗಿ ಅಲ್ಲಿರುವ ಜನರು ದೃಢವಾಗಿ ಇಂದು ನಂಬಿದ್ದಾರೆ. ಇದು ಯೂನ್ಜಿ ಎನ್ನುವ ಒಂದು ಹೆಣ್ಣಿನ ಕತೆ. ಯೂನ್ಜಿ ಆ ರೀತಿ ಹೇಳುವವರು ಯಾರು ಅಂದ್ರೆ, ಸೌತ್ ಕೊರಿಯಾದಲ್ಲಿ ಗೌನ್ಜಿಡು ಆ ರೀತಿ ಹೇಳುವ ರಾಜ್ಯ, ಆ ರಾಜ್ಯದಲ್ಲಿ ಒಂದು ಶಾಲೆ. ಯೂನ್ಜಿ ಆ ರೀತಿ ಹೇಳುವ ಹೆಣ್ಣು ಹೊಸದಾಗಿ ಶಾಲೆಗೆ ಸೇರಿದ್ದಾರೆ. ಹಲವು ವರ್ಷ ಬೇರೊಂದು ಶಾಲೆಯಲ್ಲಿ ಓದಿ ತನ್ನ ತಂದೆ ತಾಯಿಗೆ ಈ ಊರಿಗೆ ಟ್ರಾನ್ಸ್ಫರ್ ಸಿಕ್ಕಿದೆ ಅನ್ನುವ ಕಾರಣಕ್ಕೆ ಹೊಸದಾಗಿ ಶಾಲೆಗೆ ಸೇರಿದ ಯೂನ್ಜಿಗೆ ಅಲ್ಲಿರುವ ಸ್ಟೂಡೆಂಟ್ಸ್ ಈಕೆಯನ್ನ ಒಪ್ಪಿಕೊಳ್ಳಲಿಲ್ಲ. ಕಾರಣವೇನೆಂದ್ರೆ ಯೂನ್ಜಿ ಸೇರಿದ ಆ ಕಾಲೇಜಿನಲ್ಲಿ ಆ ಕ್ಲಾಸ್ ರೂಮ್ ನಲ್ಲಿ ಮೊದಲೇ ಹೆಚ್ಚು ಮಾರ್ಕ್ಸ್ ತೆಗೆದುಕೊಳ್ಳುವ ಹುಡುಗರಿದ್ರಲ್ಲ, ಅವರೆಲ್ಲರಿಗಿಂತಲೂ ಹೆಚ್ಚು ಮಾರ್ಕ್ಸ್ ಅನ್ನ ಯೂನ್ಜಿ ತೆಗೆದುಕೊಳ್ಳುತ್ತಿದ್ಲು. ಕೆಲವೊಮ್ಮೆ ಅಲ್ಲಿರುವ ಶಿಕ್ಷಕರು ಕೂಡ ಅವರಿಗೇನಾದ್ರೂ ಡೌಟ್ಸ್ ಬಂದರೆ ಯೂನ್ಜಿ ಹತ್ತಿರವೇ ಕೇಳುತ್ತಿದ್ರಂತೆ. ಯೂನ್ಜಿ ಎನ್ನುವ ಈ ಹೆಣ್ಣು ತುಂಬಾ ತಾಳ್ಮೆಯಿಂದ ಸಮಾಧಾನಕರವಾಗಿ ಶಿಕ್ಷಣದಲ್ಲಿ ಮಾತ್ರ ತನ್ನ ಗಮನವನ್ನು ಹರಿಸುತ್ತಿದ್ಲು. ಹೆಚ್ಚು ಮಾರ್ಕ್ಸ್ ತೆಗೆದುಕೊಂಡು ತಂದೆ ತಾಯಿಗೆ ಖರ್ಚಿಲ್ಲದೆ ನಾನು ಉನ್ನತ ಶಿಕ್ಷಣಕ್ಕೆ ಸೇರಿಕೊಳ್ಳಬೇಕು, ಮೆರಿಟ್ ನಲ್ಲಿ ಬರಬೇಕು, ಈ ರೀತಿಯ ಆಸೆಗಳು ಮಾತ್ರವೇ ಇರುವಂತಹ ಹೆಣ್ಣು. ಯೂನ್ಜಿ ಅಲ್ಲಿ ಶಾಲೆಗೆ ಸೇರಿದಾಗಲಿಂದ ಅಲ್ಲಿರುವ ಯಾರಿಗೂ ಈಕೆನ ಕಂಡ್ರೆ ಇಷ್ಟವಾಗುತ್ತಿರ್ಲಿಲ್ಲ. ಯಾಕಪ್ಪ ಇವಳು ಹೊಸದಾಗಿ ಸೇರ್ಕೊಂಡು ನಮ್ಗಿಂತ ಮಾರ್ಕ್ಸ್ ಜಾಸ್ತಿ ತೆಗಿತಾಳೆ, ಟೀಚರ್ ಎಲ್ಲ ಹೊಗಳ್ತಾರೆ ಇವಳನ್ನ ಅಂತ ಅಲ್ಲಿರುವ ವಿದ್ಯಾರ್ಥಿಗಳು ಒಬ್ಬೊಬ್ಬರೇ ಈಕೆಯನ್ನ ದ್ವೇಷಿಸಲು ಪ್ರಾರಂಭಿಸುತ್ತಾರೆ. ಹೀಗೆ ಮೊದಲ ಟೆಸ್ಟ್ ಪ್ರಾರಂಭವಾಗುತ್ತೆ. ಈ ಟೆಸ್ಟ್ ನಲ್ಲಿ ಇವಳಿಗಿಂತ ಎಲ್ಲರೂ ಹೆಚ್ಚು ಮಾರ್ಕ್ಸ್ ತೆಗೆದುಕೊಳ್ಳಬೇಕಂತ ತುಂಬಾನೇ ಕಷ್ಟಪಡುತ್ತಾರೆ. ಎಕ್ಸಾಮ್ ರಿಸಲ್ಟ್ ಕೂಡ ಬರುತ್ತೆ. ಆದರೆ ಯೂಜಿಯ ಮಾರ್ಕ್ಸ್ ಹತ್ತಿರವೇ ಒಬ್ಬರು ಕೂಡ ಹೋಗುವುದಕ್ಕಾಗ್ಲಿಲ್ಲ. ಹೀಗೆ ಅಲ್ಲಿರುವ ಉಳಿದ ವಿದ್ಯಾರ್ಥಿಗಳು ಮಾತನಾಡಿಕೊಳ್ಳುತ್ತಿರುವಾಗ ಅಲ್ಲಿರುವ ಹುಡುಗ ಹುಡುಗಿಯರು ಎಲ್ಲರೂ ಹೇಳುತ್ತಾರೆ, ಆ ಯೂನ್ಜಿ ಅತಿಯಾಗಿ ಮಾಡುತ್ತಿದ್ದಾಳೆ, ಅವಳು ಸರಿಯಿಲ್ಲ, ಅವಳಿಗೊಂದು ಪಾಠ ನಾವು ಕಲಿಸಬೇಕಂತ ಯೋಚಿಸುತ್ತಾರೆ. ಯೂನ್ಜಿಗೆ ಈ ಕಾಲೇಜಿನಲ್ಲಿ ಆಪ್ತ ಸ್ನೇಹಿತರು ಅಂತ ಯಾರು ಇಲ್ಲ. ಕ್ಲೋಸ್ ಫ್ರೆಂಡ್ಸ್ ಎಲ್ಲರನ್ನ ಬಿಟ್ಟು ಈ ಊರಿಗೆ ಬಂದಿದ್ದಾಳೆ. ಯಾರು ಅಷ್ಟಾಗಿ ಕ್ಲೋಸ್ ಆಗಿಲ್ಲ. ಎಲ್ಲರೂ ವಿಚಿತ್ರವಾಗಿ ವರ್ತನೆ ಮಾಡುತ್ತಿದ್ದಾರೆ. ಯಾರ ಹತ್ತಿರವಾದ್ರೂ ನಾವು ಫ್ರೆಂಡ್ ಆಗೋಣ ಅಂತ ಪ್ರಯತ್ನಿಸಿದ್ರು ಯಾರು ಸರಿಯಾಗಿ ಉತ್ತರಿಸುತ್ತಿಲ್ಲ. ಈ ಸಂದರ್ಭದಲ್ಲಿ ಅಲ್ಲಿರುವಂತಹ ಕ್ಲಾಸ್ ರೂಮ್ ನ ಹುಡುಗರು ಅವಳನ್ನ ಬಲಿ ತೆಗೆದುಕೊಳ್ಳಬೇಕು, ಅವಳು ಇನ್ನು ಹೆಚ್ಚು ಮಾರ್ಕ್ಸ್ ತೆಗೆಯೋದನ್ನ ಯಾರು ಮಾತನಾಡಲೇಬಾರದು ಅಂತ ಸ್ವಲ್ಪವೇ ಆಕೆಗೆ ಹಿಂಸೆ ಕೊಡಲು ಪ್ರಾರಂಭಿಸುತ್ತಾರೆ. ರಾತ್ರಿಯೆಲ್ಲ ಹೋಮ್ವರ್ಕ್ ಮುಗಿಸಿಕೊಂಡು ಶಾಲೆಗೆ ಬಂದ್ರೆ ಯೂನ್ಜಿ ಅವರ ಪುಸ್ತಕವನ್ನು ಕದಿಯುವುದು, ಬಚ್ಚಿಡುವುದು ಅಂತ, ಅವರ ಸ್ಕೂಲ್ ಬ್ಯಾಗ್ ಅನ್ನ ನೀರಿನೊಳಗೆ ಹಾಕುವುದು ಅಂತ, ಅದು ಮಾತ್ರ ಅಲ್ಲದೆ ಅವರು ಕೂರುವ ಟೇಬಲ್ ನಲ್ಲಿ ಕೆಟ್ಟದಾಗಿ ಅವರ ಬಗ್ಗೆ ಬರೆಯುವುದು ಅಂತ ಹೆಚ್ಚು ಹಿಂಸೆ ಕೊಡಲು ಪ್ರಾರಂಭಿಸಿದ್ರು. ಯೂನ್ಜಿ ಬೆಳೆದು ಬಂದದ್ದು ಯಾವ ರೀತಿ ಅಂದ್ರೆ, ಅವರನ್ನ ಅವರ ಮನೆಯಲ್ಲಿ ಯಾರು ಕೋಪದಿಂದ ಬೈದಿಲ್ಲ. ಎಲ್ಲದರಲ್ಲೂ ಪರ್ಫೆಕ್ಟ್ ಆಗಿದ್ದಂತಹ ಹುಡುಗಿ ಕೆಟ್ಟದಾಗಿ ಬರೆಯುವುದು, ಫೇಕ್ ಇನ್ಸ್ಟಾಗ್ರಾಮ್ ಐಡಿ ಕ್ರಿಯೇಟ್ ಮಾಡಿ ಅದರಲ್ಲಿ ಅವಳಿಗೆ ಬೈಯುವುದು ಅಂತ ಹಲವು ಹಿಂಸೆಗಳು ಆಕೆಯನ್ನ ಸುತ್ತುವರೆದು ನಡೆಯುತ್ತಿತ್ತು. ಯೂನ್ಜಿಗೆ ಸಂಪೂರ್ಣವಾಗಿ ಇದ್ಯಾವುದು ಹಿಡಿಸಲಿಲ್ಲ. ಬೇರೆ ದಾರಿ ಇಲ್ಲದೆ ಸಹಿಸಿಕೊಂಡು ಹೋಗಬೇಕು ಅಂತ ಹೋಗುತ್ತಿದ್ದಾರೆ. ಹೀಗೆ ಹೋಗುತ್ತಿರುವಾಗ ಒಂದು ದಿನ ಕೆಮಿಸ್ಟ್ರಿ ಲ್ಯಾಬ್ ನಲ್ಲಿ, ಕೆಮಿಸ್ಟ್ರಿ ಅಂದ್ರೆ ಯೂನ್ಜಿಗೆ ತುಂಬಾನೇ ಇಷ್ಟವಾದ ಸಬ್ಜೆಕ್ಟ್. ಅದೇ ಸಂದರ್ಭದಲ್ಲಿ ಕೆಮಿಕಲ್ಸ್ ಗಳನ್ನ ಹ್ಯಾಂಡಲ್ ಮಾಡುವುದೆಂದರೆ ಯೂನ್ಜಿಗೆ ಅಷ್ಟೇ ಭಯ. ಕೆಮಿಸ್ಟ್ರಿ ಲ್ಯಾಬ್ ಮುಗಿಯುತ್ತೆ. ಆ ಸಂದರ್ಭದಲ್ಲಿ ಟೀಚರ್ ನ ಹತ್ತಿರ ಯೂನ್ಜಿ ಹೇಳುತ್ತಾರೆ, ಇಲ್ಲ ಮ್ಯಾಮ್, ಒಂದು ಎಕ್ಸ್ಪೆರಿಮೆಂಟ್ ಮಾಡಬೇಕಾಗಿದೆ ಅಂತ. ಅದಕ್ಕೆ ಅವರ ಟೀಚರ್ ಸರಿ ಇದನ್ನ ಮಾಡು ಅಂತ ಹೇಳಿದ್ದಾರೆ. ಇಲ್ಲ ಮ್ಯಾಮ್, ನನಗೆ ಕೆಮಿಸ್ಟ್ರಿಯಲ್ಲಿ ಆಸಕ್ತಿ ಇದೆ, ಈಕ್ವೇಶನ್ಸ್ ಎಲ್ಲವೂ ಬರುತ್ತೆ, ಆದರೆ ಪ್ರಾಕ್ಟಿಕಲ್ಸ್ ಅಂದ್ರೆ ಸ್ವಲ್ಪ ಭಯ. ಇದೇ ಮೊದಲ ಬಾರಿಗೆ ಯೂನ್ಜಿ ಒಂದು ವಿಷಯ ಅಂದ್ರೆ ಭಯ ಮಾಡಲ್ಲ ಅಂತ ಹೇಳಿದ್ರು. ಆ ಸಂದರ್ಭದಲ್ಲಿ ಅಲ್ಲಿರುವಂತಹ ಸ್ಟೂಡೆಂಟ್ಸ್ ಇದು ಒಳ್ಳೆಯ ಅವಕಾಶ, ಇವಳನ್ನ ಈ ಕಾಲೇಜಿನಿಂದ ಓಡಿಸುವುದಕ್ಕೆ ಅಂತ ಯೋಚಿಸಿದ್ರು. ಆ ಕ್ಲಾಸ್ ಮುಗಿಯುವವರೆಗೂ ಒಂದೊಂದು ಕೆಮಿಕಲ್ಸ್ ಗಳನ್ನ ಆಕೆ ಮೇಲೆ ಎಸೆಯುವ ರೀತಿ ಭಯಪಡಿಸುತ್ತಿದ್ರು. ಅವಳಿಗೆ ಯಾವುದು ಕೂಡ ಇಷ್ಟವೇ ಆಗುತ್ತಿರ್ಲಿಲ್ಲ. ಸುಮ್ನೆ ನನ್ನ ಹಳೆಯ ಸ್ಕೂಲ್ಗೆ ಹೋಗಿದ್ರೇನೆ ಚೆನ್ನಾಗಿ ಇರ್ತಿತ್ತು ಅಂತ ಯೋಚಿಸುತ್ತಿರುವಾಗ್ಲೇ ಲ್ಯಾಬ್ ನ ಕ್ಲಾಸ್ ಮುಗಿಯುತ್ತೆ. ಮುಗಿದ ತಕ್ಷಣ ಟೀಚರ್ಸ್ ಹೊರಗೆ ಹೋಗುತ್ತಾರೆ. ಕೊನೆಯದಾಗಿ ಲ್ಯಾಬ್ ನಿಂದ ಹೊರಗೆ ಹೋಗುವಾಗ ಹುಡುಗ ಹುಡುಗಿಯರ ತಂಡ ಒಂದೇ ಬಾರಿಗೆ ಲ್ಯಾಬ್ ಡೋರ್ ಅನ್ನ ಕ್ಲೋಸ್ ಮಾಡಿ ಆಚೆಯಿಂದ ಲಾಕ್ ಮಾಡಿ ಬಿಡುತ್ತಾರೆ. ಯೂನ್ಜಿಗೆ
ನಿನಗೆ ಈ ಕೆಮಿಕಲ್ಸ್ ತಾನೇ ಇಷ್ಟ ಆಗಲ್ಲ, ಇವಾಗ ಏನ್ ಮಾಡ್ತೀಯಾ ಮಾಡ್ಕೋ, ಕೆಮಿಕಲ್ಸ್ ಗಳ ಜೊತೆನೆ ಒಂದು ದಿನ ಇದ್ದು ಬಿಡು ಅಂತ ಆ ಹುಡುಗರು ಡೋರ್ ಕ್ಲೋಸ್ ಮಾಡಿ ಹೊರ ನಡೆದು ಹೋದ್ರು. ಯೂನ್ಜಿ ಕಿರ್ಚುತ್ತಿದ್ದಾರೆ, ಯಾರಾದ್ರೂ ನನ್ನನ್ನ ಕಾಪಾಡಿ, ಹೆಲ್ಪ್ ಮೀ ಅಂತ. ಆದ್ರೆ ಸ್ಕೂಲ್ ಮುಗಿದ ಮೇಲೂ ಆಕೆಯನ್ನ ಕಾಪಾಡುವುದಕ್ಕೆ ಯಾರು ಬರಲೇ ಇಲ್ಲ. ಎಲ್ಲರೂ ಹೊರಟು ಹೋಗುತ್ತಾರೆ. ಒಂದು ದಿನ ಕಳೆಯುತ್ತೆ. ಮಾರನೆಯ ದಿನ ಲ್ಯಾಬ್ ಡೋರ್ ತೆಗೆದು ನೋಡಿದ್ರೆ ಏನಾಗಿರುತ್ತೆ ಅಂತ ಅಲ್ಲಿರುವ ಹುಡುಗರು ತಮ್ಮೊಳಗೇನೆ ಮಾತನಾಡಿಕೊಳ್ಳಲು ಪ್ರಾರಂಭಿಸುತ್ತಾರೆ. ಯೂನ್ಜಿ ಕತೆ ಮುಗೀತು, ನಾಳೆಯಿಂದ ಅವಳು ಕಾಲೇಜಿಗೆ ಬರಲ್ಲ, ಹಾಗೆ ಹೀಗೆ ಅಂತ ಅವರು ಮಾತನಾಡಿಕೊಳ್ಳಲು ಪ್ರಾರಂಭಿಸುತ್ತಾರೆ. ಮಾರನೆಯ ದಿನ ಆ ಹುಡುಗಿಯರೆಲ್ಲರೂ ಒಂದಾಗಿ ಶಾಲೆಯ ಹತ್ತಿರ ಹೋದಾಗ ಸ್ಕೂಲ್ ನಲ್ಲಿ ಪೊಲೀಸರು ಬಂದಿದ್ದಾರೆ, ಆಂಬುಲೆನ್ಸ್ ಕೂಡ ಬಂದಿದೆ. ಈ ಕೆಲಸ ಮಾಡಿದ ವಿದ್ಯಾರ್ಥಿಗಳು ಏನಪ್ಪಾ ಆಗಿದೆ ಅಂತ ಒಳಗೆ ಹೋಗಿ ನೋಡಿದಾಗ ಯೂನ್ಜಿ ಲ್ಯಾಬ್ ನ ಒಳಗೆಯೇ ಮೃತಪಟ್ಟಿದ್ದಾರೆ. ಯಾವ ತಪ್ಪನ್ನ ಮಾಡಿದ್ಲು ಯೂನ್ಜಿ? ಏನು ಮಾಡಿಲ್ವಲ್ಲ, ನಾವು ಅವಳಿಗೆ ಏನು ಮಾಡಿಲ್ಲ, ಹೇಗೆ ಅವಳು ಸಾಯುವುದಕ್ಕೆ ಸಾಧ್ಯ ಅಂತ ಮಾತನಾಡಿಕೊಳ್ಳುತ್ತಾರೆ. ಇವಳು ಈ ರೀತಿ ಮರಣ ಹೊಂದುವುದಕ್ಕೆ ನೀನೇ ಕಾರಣ ಅಂತ ಅವರ ಗ್ರೂಪ್ ನಲ್ಲೇ ಜಗಳ ಪ್ರಾರಂಭವಾಗುತ್ತೆ. ನಿಜವಾಗಿಯೂ ಏತಕ್ಕೆ ಯೂನ್ಜಿ ಮರಣ ಹೊಂದಿದ್ರು ಅಂತ ಯಾರಿಗೂ ಗೊತ್ತಾಗಲೇ ಇಲ್ಲ. ಕೊನೆಗೆ ಅಲ್ಲಿರುವ ಉಳಿದ ವಿದ್ಯಾರ್ಥಿಗಳು, ಅಂದ್ರೆ ಯೂನ್ಜಿಗೆ ತೊಂದರೆಯನ್ನ ಉಂಟು ಮಾಡದ ವಿದ್ಯಾರ್ಥಿಗಳು ಟೀಚರ್ನ ಹತ್ತಿರ ಹೇಳುತ್ತಾರೆ, ಇಲ್ಲ ಮ್ಯಾಮ್, ನಿನ್ನೆ ಈ ಹುಡುಗಿಯರೇ ಡೋರ್ ಕ್ಲೋಸ್ ಮಾಡಿ ಬಂದ್ರು ಅಂತ. ಅಲ್ಲಿಗೆ ಯೂನ್ಜಿ ಅವರ ತಂದೆ ತಾಯಿ ಕೂಡ ಬಂದಿದ್ದಾರೆ, ನನ್ನ ಮಗಳು ಕಾಣಿಸ್ತಿಲ್ಲ ಅಂತ. ಅಷ್ಟೊತ್ತಿಗೆ ಯೂನ್ಜಿ ಅವರ ತಂದೆ ತಾಯಿಗೂ ಗೊತ್ತಾಗುತ್ತೆ ಈ ಹುಡುಗರ ತಂಡವೇ ಈ ಕೆಲಸವನ್ನ ಮಾಡಿದ್ರು ಅಂತ. ಅಷ್ಟೊತ್ತಿಗೆ ಈ ಕೆಲಸವನ್ನು ಮಾಡಿದ ಹುಡುಗರ ತಂದೆ ತಾಯಂದಿರು ಕೂಡ ಶಾಲೆಯ ಹತ್ತಿರ ಬರುತ್ತಾರೆ. ದಯಮಾಡಿ ಈ ವಿಚಾರವನ್ನ ದೊಡ್ಡದಾಗಿಸಬೇಡಿ, ಪೊಲೀಸರೊಂದಿಗೆಲ್ಲ ಹೇಳಬೇಡಿ, ಎಲ್ಲ ಮಕ್ಕಳ ಭವಿಷ್ಯ ಹಾಳಾಗುತ್ತೆ, ಗೊತ್ತಿಲ್ಲದೆ ಮಾಡಿದ್ದಾರೆ ಅಂತ ಈ ಕೆಲಸ ಮಾಡಿದ ಹುಡುಗರ ತಂದೆ ತಾಯಂದಿರು ಯೂನ್ಜಿ ಅವರ ಪೇರೆಂಟ್ಸ್ ನ ಹತ್ತಿರ ಬೇಡಿಕೊಂಡಿದ್ದಾರೆ. ಶಾಲೆಯ ಶಿಕ್ಷಕರು ಕೇಳಿಕೊಂಡಿದ್ದಾರೆ, ಸ್ಕೂಲ್ ನ ರೆಪ್ಯುಟೇಷನ್ ಕೂಡ ಹಾಳಾಗುತ್ತೆ ಅಂತ ಹೇಳಿದ್ರು. ಈ ಸಮಯದಲ್ಲಿ ಯೂನ್ಜಿ ಅವರ ಪೇರೆಂಟ್ಸ್ ಒಂದು ಮಾತು ಹೇಳಿದ್ರು, ಯೂನ್ಜಿ ಅವರ ಆತ್ಮ ನಿಮ್ಮನ್ನ ಬಲಿ ತೆಗೆದುಕೊಳ್ಳದೆ ಬಿಡಲ್ಲ, ಆ ರೀತಿ ಹೇಳಿ ಅಲ್ಲಿಂದ ಹೊರಟು ಹೋದ್ರು. ಅವರು ಹೇಗೆ ಹೇಳಿದ್ರೇನೋ ಅದೇ ನಿಜವಾಗುವುದಕ್ಕೆ ಪ್ರಾರಂಭವಾಗುತ್ತೆ. ಈ ಕೆಲಸ ಮಾಡಿದ ಹುಡುಗರಿಗೆಲ್ಲ ತುಂಬಾನೇ ಗಿಲ್ಟ್ ಎಂಬುದು ಕಾಡಿದೆ. ಏನಪ್ಪಾ ಮರಣ ಹೊಂದಲಿಲ್ಲಲ್ಲ ಅಂತ. ಇವರಲ್ಲಿ ಯಾರಾದ್ರೂ ಒಬ್ರು ಕ್ಲಾಸ್ ನಡೆಯುವಾಗ ಒಬ್ಬರೇ ವಾಶ್ರೂಮ್ಗೆ ಹೋಗಿ ಬರಬೇಕಾದ್ರೆ ಅಥವಾ ಒಬ್ಬರೇ ನೀರು ಕುಡಿದು ಬರಬೇಕಾದ್ರೆ ಆಚೆ ಒಬ್ಬೊಬ್ಬರೇ ಎಲ್ಲಿಗಾದ್ರೂ ಹೋದ್ರೆ ಅವರಿಗೊಂದು ಶಬ್ದ ಕೇಳಿಸುತ್ತೆ ದೂರದಿಂದ, ನನ್ನನ್ನ ಯಾಕೆ ಈ ರೀತಿ ಮಾಡಿದ್ರಿ, ನಾನೇನು ತಪ್ಪು ಮಾಡಿದೆ, ಆ ರೀತಿ ಹೇಳುವಂತೆ ಕೇಳಿಸುತ್ತೆ. ಈ ಹುಡುಗರಿಗೆಲ್ಲ ಅವರವರೇ ಮಾತನಾಡಿಕೊಳ್ಳುವಾಗ ಹೌದು ನಂಗೂ ಕೇಳಿಸ್ತು ಅಂತ ಅವರವರೇ ಚರ್ಚಿಸಲು ಪ್ರಾರಂಭಿಸ್ತಾರೆ. ಇನ್ನೊಂದು ಅಚ್ಚರಿಯ ವಿಷಯ ಅಂದ್ರೆ ಆ ಶಾಲೆಯಲ್ಲಿ ಕಸಗುಡಿಸುವವರು, ಸೆಕ್ಯೂರಿಟಿ ಅವರುಗಳು ಕೂಡ ಇದೇ ರೀತಿ ಹೇಳುತ್ತಾರೆ. ಯಾಕಂದ್ರೆ ಅವತ್ತು ಇದೆಲ್ಲ ನಡೆಯುವಾಗ ಅವರು ಸಹಾಯ ಮಾಡಬಹುದಿತ್ತು, ಯಾರು ಕೂಡ ಯೂನ್ಜಿಗೆ ಹೆಲ್ಪ್ ಮಾಡಿರ್ಲಿಲ್ಲ. ಅದು ಮಾತ್ರ ಅಲ್ಲದೆ ಕನ್ನಡಿಯಲ್ಲಿ ಹೆಲ್ಪ್ ಮೀ ಅನ್ನುವಂತೆ ಬರೆದಿರುವಂತೆ ಗೋಚರಿಸುವುದು, ಅವರ ಸುತ್ತ ಯಾರು ನಡೆದಾಡುತ್ತಿರುವಂತೆ ಅನಿಸುವುದು. ಆದ್ರೆ ತಿರುಗಿ ನೋಡಿದ್ರೆ ಯಾರೂ ಇರುವುದಿಲ್ಲ. ಹೀಗೆ ಒಂದು ದಿನ ಒಂದು ಹೆಣ್ಣು, ಈ ಹೆಣ್ಣೆ ಅವತ್ತು ಲ್ಯಾಬ್ ನ ಡೋರ್ ಕ್ಲೋಸ್ ಮಾಡಿದ್ದು. ಹೀಗೆ ಈಕೆ ವಾಶ್ರೂಮ್ಗೆ ಒಬ್ಬಳೆ ಹೋಗಿ ಹೊರ ಬರುವಾಗ ಲೈಟ್ಸ್ ಎಲ್ಲ ಫ್ಲಿಕ್ಕರ್ ಆಗುವುದಕ್ಕೆ ಪ್ರಾರಂಭಿಸಿದೆ, ವೇಗವಾಗಿ ಗಾಳಿ ಬರಲು ಪ್ರಾರಂಭಿಸಿದೆ. ಆ ಸಂದರ್ಭದಲ್ಲಿ ಈ ಹುಡುಗಿ ಯೂನ್ಜಿನೇ ಬಂದಿದ್ದಾಳೆ ಅಂತ ಅಂದುಕೊಂಡು ಜೋರಾಗಿ ಅವಳ ಮುಂದಿರುವ ಕನ್ನಡಿಯನ್ನ ನೋಡಿ, ಯೂನ್ಜಿ ಕ್ಷಮಿಸಿ ಬಿಡು, ಯೂನ್ಜಿ ಫರ್ಗಿವ್ ಮೀ ಅಂತ 3 ಬಾರಿ ಜೋರಾಗಿ ಕಿರುಚಿದ್ದಾಳೆ. ಆ ಸಂದರ್ಭದಲ್ಲಿ ಯೂನ್ಜಿ ಆ ಕನ್ನಡಿಯಲ್ಲಿ ಕಾಣಿಸಿಕೊಂಡು, ನಾನು ನಿನ್ನನ್ನ ಕ್ಷಮಿಸುತ್ತೀನಿ, ಯಾರಿಗೂ ಇನ್ಮೇಲೆ ಈ ರೀತಿ ಮಾಡಬೇಡ ಅಂತ ಹೇಳುವುದಾಗಿಯೋ, ಅನಂತರ ಯಾರಿಗೂ ಯೂನ್ಜಿ ಸಮಸ್ಯೆ ಮಾಡಿಲ್ಲ ಅಂತ ಹೇಳಲಾಗುತ್ತೆ. ಈ ವಿಚಾರ ಆ ಸ್ಕೂಲ್ ನಲ್ಲೆಲ್ಲ ಹರಿದಾಡಲು ಪ್ರಾರಂಭವಾಗುತ್ತೆ. ಒಬ್ಬೊಬ್ಬರು ಕನ್ನಡಿಯ ಮುಂದೆ ನಿಂತು ಯೂನ್ಜಿ ಫರ್ಗಿವ್ ಮೀ ಅಂತ 3 ಬಾರಿ ಹೇಳಿದ್ರೆ ಯೂನ್ಜಿ ಆ ಕನ್ನಡಿಯಲ್ಲಿ ಕಾಣಿಸಿಕೊಂಡು ಅವರನ್ನ ಕ್ಷಮಿಸುತ್ತಾಳೆ, ಇಲ್ಲವಾದ್ರೆ ಅವರನ್ನ ಆಕೆ ಕಾಡದೆ ಬಿಡುವುದಿಲ್ಲ ಅಂತ ನಂಬಲು ಪ್ರಾರಂಭಿಸುತ್ತಾರೆ. ಈ ಕತೆ ಸ್ಕೂಲು ಕಾಲೇಜಿನಲ್ಲಿ ಹರಿದಾಡುತ್ತೆ. ಹೊಸ ಹೊಸ ವಿದ್ಯಾರ್ಥಿಗಳು ಶಾಲೆಗೆ ಸೇರಿ ಹೊರಟು ಹೋಗ್ತಾರೆ. ಆದರೆ ಈ ಕತೆ ಹಾಗೆಯೇ ಉಳಿಯುತ್ತೆ. ಹೀಗೆ ಆ ಸ್ಕೂಲ್ ನಲ್ಲಿ ಮ್ಯಾನೇಜ್ಮೆಂಟ್ ನಿಂದ ಇದಕ್ಕೂ ಮೇಲೆ ಈ ಸ್ಕೂಲ್ ಅನ್ನ ಮುಂದುವರಿಸುವುದಕ್ಕೆ ಆಗಲಿಲ್ಲ. ಯಾಕಂದ್ರೆ ಅವರೇನೆ ಸ್ಕೂಲ್ ನ ರೆಪ್ಯುಟೇಷನ್ ಹಾಳಾಗುತ್ತೆ. ಈ ರೀತಿ ಹುಡುಗಿ ಮರಣ ಹೊಂದಿದ್ದಾಳೆ ಅಂತ ಗೊತ್ತಾದ್ರೆ ಅಂತ ಹೇಳಿ ಈ ವಿಚಾರವನ್ನ ಮುಚ್ಚಾಕಿಸಿದ್ರು. ಈ ವಿಚಾರವೇ ಸ್ಟೂಡೆಂಟ್ಸ್ ನಿಂದ ಸ್ಟೂಡೆಂಟ್ಸ್ ಗೆ ಹರಡಿ ಹೊಸದಾಗಿ ವಿದ್ಯಾರ್ಥಿಗಳು ಸೇರುವುದಕ್ಕೂ ಯೋಚಿಸುವಂತಾಯ್ತು. ಕೆಲವರು ಆ ಸ್ಕೂಲ್ ನಿಂದ ಬೇರೆ ಸ್ಕೂಲ್ಗೆ ಸೇರಿಕೊಂಡ್ರು. ಕೊನೆಯದಾಗಿ ಬೇರೆ ದಾರಿ ಇಲ್ಲದೆ ಆ ಸ್ಕೂಲ್ ಅನ್ನ ಮುಚ್ಚುವಂತಹ ಪರಿಸ್ಥಿತಿ ಉಂಟಾಯಿತು. ಇವತ್ತಿಗೂ ಕೂಡ ಸೌತ್ ಕೊರಿಯಾದಲ್ಲಿರುವ ಜನರ ನಂಬಿಕೆ ಏನಂದ್ರೆ, ಗೌನ್ಸಿಡು ಅನ್ನುವ ರಾಜ್ಯದಲ್ಲಿರುವ ಯಾವುದಾದ್ರೂ ಒಂದು ಶಾಲೆಗೆ ಸೇರಿಕೊಂಡ್ರೆ ಅಲ್ಲಿರುವ ವಿದ್ಯಾರ್ಥಿಗಳನ್ನ ಒಂದು ಮಟ್ಟಕ್ಕೂ ಮೀರಿ ತೊಂದರೆಗೆ ಒಳಪಡಿಸಿದ್ರೆ, ಅವರು ಮರಣ ಹೊಂದಿದ್ರೆ ಅವರ ಆತ್ಮ ರ್ಯಾಗಿಂಗ್ ಮಾಡಿದ್ದ ಅಷ್ಟು ಜನರನ್ನ ಕಾಡುತ್ತೆ ಅಂತ ನಂಬಲಾಗಿದೆ. ಇದುವೇ ಯೂನ್ಜಿಯ ಕತೆ. ಈ ರೀತಿಯ ಹೆಚ್ಚು ವಿಡಿಯೋಸ್ಗೆ ಈ ವಿಡಿಯೋವನ್ನ ಶೇರ್ ಮಾಡಿ. ನಿಮಗೆ ಯಾರಾದರೂ ಹೆಚ್ಚು ತೊಂದರೆ ಕೊಡ್ತಿದ್ರೆ ಮೊದಲಿಗೆ ಅವರಿಗೆ ಶೇರ್ ಮಾಡಿ.